ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿ ಬಾಸ್ ದರ್ಶನ್ ಸದ್ಯ 1 ವರ್ಷ ಜೈಲಿನಿಂದ ಹೊರಗೆ ಬರೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಂತಹ ಕಷ್ಟ ಕಾಲದಲ್ಲೂ ದಚ್ಚು ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಬಹಳ ದಿನಗಳಿಂದ ಡೆವಿಲ್ OTT ಪ್ರಸಾರ ಯಾವಾಗ ಅಂತ ಕೇಳ್ತಾ ಇದ್ದ ಫ್ಯಾನ್ಸ್ಗೆ ಈಗ ಉತ್ತರ ಕೊಡುವ ಸಮಯ ಬಂದಿದೆ. ಎಸ್, OTT ಪ್ಲಾಟ್ಫಾರ್ಮ್ ನಲ್ಲಿ ದರ್ಶನ್ ಕೊಡೋಕೆ ಸಜ್ಜಾಗಿದೆ. ಇನ್ನು ಈಗಾಗಲೇ ಡೆವಿಲ್ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಡೆವಿಲ್ ಕಳೆದ ವರ್ಷ ಡಿಸೆಂಬರ್ 11ರಂದು ತೆರೆಕಂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಸಿನಿಮಾ. ಮಿಲನ ಪ್ರಕಾಶ್ ನಿರ್ದೇಶಿಸಿ ನಿರ್ಮಿಸಿದ ಈ ಸಿನಿಮಾದಲ್ಲಿ ದರ್ಶನ್ ಒಂದಲ್ಲ ಎರಡೆರಡು ಪಾತ್ರಗಳಲ್ಲಿ ನೋಡಿಗರನ್ನ ರಂಜಿಸಿದ್ರು. ಬ್ಯಾಡ್ ಟೈಮ್ ಅಂದ್ರೆ ಈ ಸಿನಿಮಾ ರಿಲೀಸ್ಗೆ ದರ್ಶನ್ ಹೊರಗೆ ಇರೋದ್ರ ಬದಲಿಗೆ ಜೈಲೊಳಗಿದ್ರು. ಆದ್ರೂ ಸಹ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ಸ್ ಮಾಡಿ ಥಿಯೇಟರ್ಗಳ ಬಳಿ ಹಬ್ಬದ ವಾತಾವರಣ ಸೃಷ್ಟಿಸಿ ಡೆವಿಲ್ ಚಿತ್ರವನ್ನ ಬರಮಾಡಿಕೊಂಡಿದ್ರು. ಸಿನಿಮಾ ತೆರೆಕಂಡು 6-7 ತಿಂಗಳಾದ್ರೂ ಸಿನಿಮಾದ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ ಮಾತ್ರ ಮಾರಾಟ ಆಗದೆ ಹಾಗೆಯೇ ಉಳಿದು ಬಿಟ್ಟಿತ್ತು. ಇದೀಗ ಫೈನಲಿ ಡೆವಿಲ್ ಸಿನಿಮಾ OTT ಪ್ಲಾಟ್ಫಾರ್ಮ್ಗೆ ಲಗ್ಗೆ ಇಡೋಕೆ ತುದಿಗಾಲಲ್ಲಿ ನಿಂತಿದೆ. ಹೌದು, ಇದೇ ಜುಲೈ 17ರಿಂದ ZEE5 ಕನ್ನಡದಲ್ಲಿ ಡೆವಿಲ್ ಚಿತ್ರ ಸ್ಟ್ರೀಮಿಂಗ್ ಆಗಲಿದೆ. ಸಿನಿಮಾ ನಿರೀಕ್ಷಿತ ಗೆಲುವು ಕಾಣದ ಹಿನ್ನೆಲೆ OTT ಹಾಗೂ ಟಿವಿ ಹಕ್ಕುಗಳು ಮಾರಾಟವಾಗದೆ ಹಾಗೆಯೇ ಉಳಿದಿದ್ವು. ಆದ್ರೀಗ ZEE5 ಕನ್ನಡದ 2 ಹಕ್ಕುಗಳನ್ನ 5,40,00,000ಕ್ಕೆ ಖರೀದಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಿರೋ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಇನ್ನೂ 1 ವರ್ಷ ಬೇಲ್ ಸಿಗೋದು ಕಷ್ಟ ಸಾಧ್ಯ. ಅಲ್ಲದೆ ಸಾಕ್ಷ್ಯನಾಶ ಪ್ರಕರಣವೊಂದು ಅವರಿಗೆ ಹೊಸದಾಗಿ ತಗ್ಲಾಕೊಂಡಿದ್ದು ಆ ಸುಳಿಯಿಂದ ಹೊರಬರಲಾಗದೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಇದೆ ನಟ ದರ್ಶನ್. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.